ಮಟ್ಟದಲ್ಲಿ 1,00,000 ಎಬೋ ಪಾಪ್ಯುಲೇಷನಲ್ಲಿ 169ನೇ ರ್ಯಾಂಕಲ್ಲಿದ್ದೀವಿ. ರಾಜ್ಯ ಮಟ್ಟದಲ್ಲಿ ನಾವು 6ನೇ ರ್ಯಾಂಕ್ ಬಂದಿದ್ದೀವಿ. ಇದಕ್ಕೆ ಕಾರಣಕ್ಕೆ ಈ ಒಂದು ರ್ಯಾಂಕ್ ತೊಗೊಳ್ಳೋಕ್ಕೆ ಮುಖ್ಯ ಕಾರಣ ಅಂದರೆ ನಮ್ಮ ಎಲ್ಲ ಪೌರ ಕಾರ್ಮಿಕರು, ನಮ್ಮೆಲ್ಲ ಜೆಪೇದಾರ್ಸು, ಹೆಲ್ತ್ ಇನ್ಸ್ಪೆಕ್ಟರ್ಗಳು, ನಮ್ಮ ಪಾಲಿಕೆಯ ಮೇಯರ್, ಉಪಮೇಯರ್, ಎಲ್ಲ ಗೌರವಾನ್ವಿತ ಸದಸ್ಯರುಗಳು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ SS ಮಲ್ಲಿಕಾರ್ಜುನ್ ಸರು, ನಮ್ಮ MLA ಸರಾದ ಶಾಮನೂರು ಶ್ರೀಶಂಕರಪ್ಪರು, ನಮ್ಮ DC ಸರು ಮತ್ತು ನಮ್ಮ UD ಸೆಕ್ರೆಟರಿ ಅವರ ನಿರ್ದೇಶನ ಮೇರೆಗೆ ನಾವು ದಾವಣಗೆರೆ ಅವರು ರಾಷ್ಟ್ರ ಮಟ್ಟದಲ್ಲಿ ಫಸ್ಟ್ ಟೈಮ್ ನಾವು ಗುರುತಿಸ್ಕೊಂಡಿದ್ವಿ. ಮತ್ತು ಇದಕ್ಕೆ ಗುರುತು ಮುಖ್ಯ ಕಾರಣ ಅಂದರೆ ನಮ್ಮ ನಗರದ ಸಾರ್ವಜನಿಕರು ಇವರೆಲ್ಲ ಸಪೋರ್ಟಿಂದನೇ ಈ ರ್ಯಾಂಕ್ ಬರೋಕ್ಕೆ ಕಾರಣ. ಏಕೆಂದರೆ ಪ್ರತಿ ಸತಿ ನಮ್ಮ ಆಟೋದಾಗ ಹಸಿ ಕಸ, ಒಣ ಕಸ ಆಗಿ ಮತ್ತು ಸ್ಯಾನಿಟರಿ ವೇಸ್ಟ್ ಕೂಡ ಸಪ್ರೇಟಾಗಿ ಮಾಡಿಕೊಡ್ತಾ ಇದ್ದಾರೆ. ಮತ್ತು ನಾವು ಸ್ವೀಪಿಂಗ್ ಮಿಷಿನ್ ಕೂಡ ಖರೀದಿ ಮಾಡಿದ್ವಿ ಡಸ್ಟ್ ಫ್ರೀ ಮಾಡೋದಕ್ಕೆ. ಎಲ್ಲರೂ ಚೆನ್ನಾಗಿ ಕೆಲಸ ಮಾಡಿದ್ವಿ, ರಾಷ್ಟ್ರ ಮಟ್ಟದಲ್ಲಿ ಗುರುತಿಸ್ಕೊಂಡಿದ್ವಿ. ನಮ್ಮ ಮುಖ್ಯ ನೆಕ್ಸ್ಟು ಪ್ಲಾನ್ ಏನಿದೆ ಅಂದರೆ ನಾವು ಮೊದಲನೇ ರ್ಯಾಂಕ್ ರಾಜ್ಯದಲ್ಲಿ ಬರಬೇಕು ಅಂತ. ಇವಾಗ ಈ ಸತಿ ನಮಗೆ ಮೈಸೂರಿದೆ, 2ನೇ ಸ್ಥಾನದಲ್ಲಿ ಹುಬ್ಳಿ ಧಾರವಾಡ ಇದೆ. ನಾವು ದಾವಣಗೆರೆ ಕೂಡ ನೆಕ್ಸ್ಟ್ ಮೊದಲನೇ ಸ್ಥಾನಕ್ಕೆ ಮಾಡೋಕ್ಕೆ ಎಲ್ಲ ಪಾಲಿಕೆಯಿಂದ ಕ್ರಮ ತಗೊತೀವಿ ಅಂತೇಳಿ ನನಗೆ ತುಂಬ ಖುಷಿ ಆಗೋಂಥ ವಿಷಯ. ಯಾಕೆಂದರೆ ರಾಷ್ಟ್ರಮಟ್ಟದಲ್ಲಿ ಫಸ್ಟ್ ಟೈಮ್ ಗುರುತಿಸ್ಕೊಂಡಿದ್ವಿ. ನಮಗೆ ಗಾರ್ಬೇಜ್ ಫ್ರೀ ಸಿಟಿ ಸ್ಟಾರ್ ರೇಟಿಂಗ್ ಸಿಕ್ಕಿದೆ, ಮೊದಲೇ ಬಾರಿಗೆ ಪಾಲಿಕೆ ಸಿಕ್ಕಿದೆ. ಇದನ್ನು ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಸಿಕ್ಕಿದೆ. ಇದನ್ನು ನಾವು 3 ಸ್ಟಾರ್ ರೇಟ್ 3 ಮತ್ತು 5 ಕೂಡ ಬರೋಕ್ಕೆ ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದಗಳು ಹೇಳ್ತೇನೆ. ಯಾಕಂದರೆ ಇವತ್ತು 6ನೇ ಸ್ಥಾನಕ್ಕೆ ಬಂದಿದೆ, ಮುಂದಿನ ದಿನಗಳಲ್ಲಿ 1ನೇ ಸ್ಥಾನಕ್ಕೆ ಬರಲಿ ಅಂತ ನಾವೆಲ್ಲ ಆದೇಶನ. ಆಮೇಲೆ ಈ ಸರ್ಕಾರ, ನಮ್ಮ ರಾಜ್ಯ ಸರ್ಕಾರ ಆದೇಶ ಮಾಡಿದೆ, ಕನ್ನಡ ಫಲಕಗಳನ್ನು 60% ನೀವು ಮಾಡಲೇಬೇಕು ಕಡ್ಡಾಯವಾಗಿ ಅಂತ. ಈ ಫೆಬ್ರವರಿ 8ವರೆಗೂ ಗಡುವು ಕೊಡ್ತೀವಿ. ಜನವರಿ 8ವರೆಗೂ ಗಡುವು ಕೊಡ್ತಾ ಇದ್ದೀವಿ. ಅದ್ರ ಒಳಗೆ ಅವರು ಇದಕ್ಕೆಂದು ಅದನ್ನು ಮಾಡಿದರೆ ಇದು ಮಾಡ್ತೀವಿ, ಇಲ್ಲ ಅಂದರೆ ಟ್ರೇಡ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ ಅವರಿಗೆ ದಂಡ ಹಾಕಂತ ನಮ್ಮ ಕಾರ್ಪೊರೇಷನಿಂದ ಇದು ಮಾಡ್ತೀವಿ ಕ್ರಮ. ಅದೇ ರೀತಿ ಈಗ ಮೇಡಮ್ ಅವರು ಅಂದರು, ಈಗ ಎಲ್ಲದನ್ನು ಹೇಳಿದರು, ಸ್ಮಾರ್ಟ್ ಸಿಟಿ ಯಾವ ತಗೊಂಡಿದ್ದೇವೆ ಅಂತ. ಅವೆಲ್ಲವೂ ನಾವು ಏನೇ ಪರಿಶೀಲನೆ ಮಾಡಿ ಇದನ್ನು ಮಾಡ್ತೀವಿ.